ನನ್ನ ಮಗುವೇ, ಮನೆಯಲ್ಲಿ ಪ್ರವೇಶಿಸಿದ ತಕ್ಷಣ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ಸಿಗುವಂತೆ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ. ಮುಖ್ಯ ದ್ವಾರ ಮತ್ತು ಮೊದಲ ಕೋಣೆಯಲ್ಲಿ ಅನಗತ್ಯದ ವಸ್ತುಗಳ ರಾಶಿ, ತರಕಾರಿ ಬುಟ್ಟಿ, ಹಳೆಯ ಕಾಗದಗಳು ಇರಬಾರದು. ಈ ಜಾಗಗಳು ಪ್ರಶಾಂತವಾಗಿರಬೇಕು. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮೊದಲು ಕೋಣೆಯಲ್ಲಿ ಅಗರಬತ್ತಿ ಹಚ್ಚಿ ಮತ್ತು ನೈಸರ್ಗಿಕ ಗಿಡಗಳನ್ನು ಬೆಳೆಸಿ. ಸಮಯ ಸಿಕ್ಕಾಗಲೆಲ್ಲ ಗಂಗಾಜಲದಿಂದ ಮನೆಯನ್ನು ಶುದ್ಧೀಕರಿಸಿ. ಇದರಿಂದ ದೈವಿಕ ಶಕ್ತಿಯ ಅನುಭವ ನಿಮಗಾಗುತ್ತದೆ. ಯಾರಿಗಾದರೂ ಏನನ್ನಾದರೂ ನೀಡುವಾಗ ಅವರು ಅದನ್ನು ಮರಳಿ ನೀಡದಿದ್ದರೆ ನಿಮ್ಮ ಸಂಬಂಧ ಹಾಳಾಗುವುದಿಲ್ಲ ಎನ್ನುವ ನಂಬಿಕೆ ಇದ್ದರೆ ಮಾತ್ರ ನೀವು ಕೊಡಿ. ವಿಶೇಷವಾಗಿ ನಿಮ್ಮ ಮದುವೆ, ವಾರ್ಷಿಕೋತ್ಸವ ಅಥವಾ ಪೋಷಕರಿಗೆ ಸಂಬಂಧಿಸಿದ ಭಾವನಾತ್ಮಕ ಮತ್ತು ಬೆಲೆಬಾಳುವ ವಸ್ತುಗಳನ್ನು, ಚಿನ್ನ ಅಥವಾ ಉಂಗುರ, ಬೆಳ್ಳಿಯ ಕಾಲ್ಗೆಜ್ಜೆ ಯಾರಿಗೂ ಸಾಲವಾಗಿ ನೀಡಬೇಡಿ. ಅವು ಹಾಳಾದರೆ ಅಥವಾ ಕಳೆದು ಹೋದರೆ ನೀವು ಅವರನ್ನು ಕ್ಷಮಿಸಲು ಸಾಧ್ಯವಿಲ್ಲ ಮತ್ತು ಅದು ಅತಿಯಾದ ನೋವು ಕೊಡುತ್ತದೆ. ಜನರನ್ನು ಅತಿಯಾಗಿ ನಂಬಬೇಡಿ. ನಿಮ್ಮ ಅಂತರಾತ್ಮ ಯಾವುದೋ ವಿಷಯದ ಬಗ್ಗೆ ಎಚ್ಚರಿಕೆ ನೀಡುತ್ತಿದ್ದರೆ ಅಥವಾ ಸಂದೇಹವನ್ನು ಪಡುತ್ತಿದ್ದರೆ ಅದನ್ನು ನೀವು ನಿರ್ಲಕ್ಷಿಸಕೂಡದು. ನಿಮ್ಮ ಅಂತರಾತ್ಮದ ಧ್ವನಿ ಸತ್ಯವಾಗಿರುತ್ತದೆ. ಕಳೆದ ವಾರದಿಂದ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿರುವ ಕೆಲವು ಸಂಶಯಗಳನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ಬಗೆಹರಿಸಿಕೊಳ್ಳಿ. ನೀವು ಸಾಯಿ ಬಾಬಾರವರ ಮೇಲೆ ಇಟ್ಟಿರುವ ಭಕ್ತಿಯಿಂದಾಗಿ ನಿಮಗೆ ಮುನ್ಸೂಚನೆಗಳು ಸಿಗುತ್ತವೆ ಎಂದು ನಂಬಿ. ಮಗುವೇ, ಕೆಲವೊಮ್ಮೆ ಯಾವುದೇ ಜಗಳವಿಲ್ಲದಿದ್ದರೂ ನಿಮಗೆ ಹತ್ತಿರವಾದವರೊಂದಿಗೆ ಮಾತನಾಡಲು ಮನಸ್ಸಾಗುವುದಿಲ್ಲ. ಇದರ ಅರ್ಥ ನಿಮ್ಮ ಮನಸ್ಸಿಗೆ ಹೆಚ್ಚಿನ ಶಾಂತಿ ಮತ್ತು ಏಕಾಗ್ರತೆಯ ಅಗತ್ಯವಿದೆ ಎಂದು. ನೀವು ಹೇಳಬೇಕಾದುದಕ್ಕಿಂತ ಹೆಚ್ಚು ಮಾತನಾಡಿದ್ದೀರಾ ಎನಿಸಿದಾಗ ಮೌನವಾಗಿರುವುದು ಉತ್ತಮ. ಇತರರ ಸಂತೋಷಕ್ಕೆ ನೀವು ಅಡ್ಡಿಯಾಗಬೇಡಿ. ಎಲ್ಲರೂ ಸೇರಿ ಎಲ್ಲಿಗಾದರೂ ಹೋಗಲು ಅಥವಾ ಏನನ್ನಾದರೂ ತಿನ್ನಲು ಬಯಸಿದಾಗ ಅದಕ್ಕೆ ಅಡ್ಡಿಪಡಿಸಬೇಡಿ. ಸಾಧ್ಯವಾದರೆ ಹೋಗಿ, ಇಲ್ಲದಿದ್ದರೆ ಮೃದುವಾಗಿ ನಿರಾಕರಿಸಿ. ನಾನಿಲ್ಲದೆ ಆಗುವುದಿಲ್ಲ ಅಥವಾ ನಾನು ಬರಲೇಬೇಕು ಎಂಬ ಹಠ ಬೇಡ. ಜನರು ನಿಮ್ಮೊಂದಿಗೂ ಅಥವಾ ನೀವಿಲ್ಲದೆಯೂ ಸಂತೋಷವಾಗಿರಲು ಬಿಡಿ. ಇದರಿಂದ ಜನರು ನಿಮ್ಮನ್ನು ಹೆಚ್ಚು ಹೆಚ್ಚು ಪ್ರೀತಿಸುತ್ತಾರೆ. ಸ್ವಭಾವದ ಮೇಲೆ ಕೆಲಸ ಮಾಡಿ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ನೀವು ದೊಡ್ಡ ತಪ್ಪುಗಳನ್ನು ಸಹಿಸಿಕೊಳ್ಳುತ್ತೀರಿ. ಇದು ಒಳ್ಳೆಯ ಗುಣ. ಆದರೆ ಅತಿಯಾದ ಅವಸರದಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಮ್ಮ ಕೆಟ್ಟ ಅಭ್ಯಾಸವಾಗಿದೆ. ಅವಸರದ ನಿರ್ಧಾರಗಳಿಂದ ಸಮಯ ವ್ಯರ್ಥವಾಗುತ್ತದೆ. ಆದ್ದರಿಂದ ನಿಮ್ಮ ಈ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ. ಹಳೆಯ ನೆನಪುಗಳು ನಿಮಗೆ ಮರುಕಳಿಸಬಹುದು. ಯಾರ ಬಳಿಯಾದರೂ ನಿಮ್ಮ ಹಳೆಯ ಫೋಟೋಗಳಿದ್ದರೆ ಇಂದು ಮಲಗುವ ಮುನ್ನ ಅವುಗಳನ್ನು ಮರಳಿ ಕೇಳಿ ಪಡೆಯಿರಿ. ಇಂತಹ ಸಣ್ಣ ಕೆಲಸಗಳನ್ನು ಮುಂದೂಡದೆ ಬೇಗ ಮುಗಿಸುವುದು ಒಳ್ಳೆಯದು. ಮಲಗುವ ಮುನ್ನ ಅನುಸರಿಸಬೇಕಾದ ಕ್ರಮಗಳು ನೀವು ಮಾಡಲೇಬೇಕು. ಮಲಗುವ ಮುನ್ನ ಕೈಕಾಲುಗಳನ್ನು ಚೆನ್ನಾಗಿ ತೊಳೆದು ಒರೆಸಿಕೊಂಡು ಹಾಸಿಗೆಗೆ ಹೋಗಿ. ನಿಮಗೆ ಆರಾಮದಾಯಕವೆನಿಸುವ ಹಗುರವಾದ ಬಟ್ಟೆಗಳನ್ನು ಧರಿಸಿ ಮಲಗಿ. ಇತರರ ಜೀವನ ಶೈಲಿಯನ್ನು ನೀವು ಅನುಕರಿಸಬೇಡಿ. ನಿಮಗೇನು ಇಷ್ಟವೋ ಹಾಗೆಯೇ ಇರಿ. ರಾತ್ರಿ ಮಲಗುವ ಮುನ್ನ ಯಾವುದೇ ನಕಾರಾತ್ಮಕ ಸುದ್ದಿಗಳು ಅಥವಾ ಭಯಾನಕ ಕಥೆಗಳನ್ನು ಕೇಳಬೇಡಿ ಅಥವಾ ನೋಡಬೇಡಿ. ಇದು ನಿಮ್ಮ ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು. ಯಾವುದೇ ವಿಷಯದ ಬಗ್ಗೆ ದುಃಖವಿದ್ದರೆ ಕಾಲಕ್ಕೆ ಬಿಡಿ. ಸಮಯ ಕಳೆದಂತೆ ಪ್ರತಿಯೊಂದು ನೋವು ಕೂಡ ಕಡಿಮೆಯಾಗುತ್ತದೆ ಮತ್ತು ಕಾಲವೇ ಎಲ್ಲ ಗಾಯಗಳಿಗೂ ಮದ್ದಾಗುತ್ತದೆ. ಮಗುವೇ, ಹಿಂದೆ ನೀವು ಪಾಲಿಸುತ್ತಿದ್ದ
ನಿಯಮಿತವಾಗಿ ದೇವಸ್ಥಾನಕ್ಕೆ ಹೋಗುವ, ಸಮಯಕ್ಕೆ ಸರಿಯಾಗಿ ಏಳುವ ಮತ್ತು ಮಲಗುವ ಹಳೆಯ ಉತ್ತಮ ಹವ್ಯಾಸಗಳನ್ನು ಮತ್ತೆ ನೀವು ರೂಢಿಸಿಕೊಳ್ಳಿ. ಜೀವನದ ಏರುಪೇರುಗಳಿಂದ ಈ ಶಿಸ್ತು ತಪ್ಪಿಸಿರಬಹುದು, ಆದರೆ ಅದನ್ನು ಮತ್ತೆ ಸರಿಪಡಿಸಿಕೊಳ್ಳುವುದು ಕಷ್ಟವೇನಲ್ಲ. ನೀವು ಈ ಹಿಂದೆ ಶಿಸ್ತಿನಿಂದ ಬದುಕಿದ್ದೀರಾ. ನಿಮ್ಮ ದೇಹ ಮತ್ತು ಮನಸ್ಸು ಇದಕ್ಕೆ ಬೇಗ ಸ್ಪಂದಿಸುತ್ತದೆ. ಹೊಸ ಬಟ್ಟೆಗಳನ್ನು ಖರೀದಿಸುತ್ತಲೇ ಇರುವುದಕ್ಕಿಂತ ಈಗಾಗಲೇ ನಿಮ್ಮ ಬಳಿ ಇರುವ ಬಟ್ಟೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಅಥವಾ ಅವುಗಳನ್ನು ಧರಿಸುವುದು ಹೆಚ್ಚು ಮುಖ್ಯ. ಬಟ್ಟೆಗಳನ್ನು ಕಪಾಟಿನಲ್ಲಿ ಅಡಗಿಸಬೇಡಿ. ವರ್ಷಾನುಗಟ್ಟಲೆ ಬಳಸದೆ ನಂತರ ಅವುಗಳನ್ನು ಕಸಕ್ಕೆ ಎಸೆಯುವುದರಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ ಅಲ್ಲವೇ? ನೀವು ಬಳಸದ ಬಟ್ಟೆಗಳನ್ನು ಅಗತ್ಯವಿರುವವರಿಗೆ ಅಥವಾ ದತ್ತಿ ಸಂಸ್ಥೆಗಳಿಗೆ ನೀಡಿ. ಪ್ರಕೃತಿಯನ್ನು ಸ್ವಚ್ಛವಾಗಿಡಲು ಇದು ನಿಮ್ಮ ಜವಾಬ್ದಾರಿಯಾಗಿದೆ ಮಗು. ದೈವಿಕ ದರ್ಶನ ಮತ್ತು ಮಹಾದೇವನ ದರ್ಶನಕ್ಕೆ ನೀವು ಹೋಗಬೇಕು. ನೀವು ನಿಮ್ಮ ನಗರದಲ್ಲಿ ಶಿವನ ದೇವಸ್ಥಾನವೊಂದನ್ನು ಹುಡುಕುತ್ತಿದ್ದೀರಾ ಅಲ್ಲವೇ? ನೀವು ಹುಡುಕುತ್ತಿರುವ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣವಾಗಲು ಇನ್ನೂ ಸಮಯ ಹಿಡಿಯಬಹುದು, ಆದರೆ ಖಂಡಿತವಾಗಿಯೂ ನಿಮಗೆ ಶಿವನ ದರ್ಶನ ದೊರೆಯುತ್ತದೆ. ನೀವು ಪ್ರತಿದಿನ ಓಡಾಡುವ ಹಾದಿಯಲ್ಲಿ ಅಥವಾ ಸ್ವಲ್ಪ ದೂರ ಬೇರೆ ದಿಕ್ಕಿನಲ್ಲಿ ಅಂತಹ ದೇವಸ್ಥಾನ ನಿಮಗೆ ಸಿಗಬಹುದು. ಶಿರಡಿಗೆ ಬರುವಂತೆ ನಾನು ನಿಮ್ಮನ್ನು ಕರೆಯುತ್ತಿದ್ದರೆ ನೀವು ಕೇವಲ ಕಲ್ಪನೆಯಲ್ಲಿ ಅಥವಾ ಕಥೆಗಳಲ್ಲಿ ಕೇಳಿದಂತೆ ಅಲ್ಲದೆ ನಾನು ನಿಮ್ಮನ್ನು ನಿಜವಾಗಿಯೂ ಭೇಟಿಯಾಗುತ್ತೇನೆ ಮತ್ತು ನನ್ನ ಉಪಸ್ಥಿತಿಯನ್ನು ಅನುಭವ ನಿಮ್ಮ ಹೃದಯಕ್ಕೆ ಬರುತ್ತದೆ. ಶಿರಡಿಗೆ ಬರಲು ಟಿಕೆಟ್ ಕಾಯ್ದಿರಿಸಿದ್ದೀರಾ? ಕೂಡಲೇ ಮಾಡಿಸಿ. ನಿಮ್ಮ ಸಮಯ ಮತ್ತು ಹಣ ಮತ್ತು ಶಕ್ತಿ ಎಲ್ಲವೂ ಸದ್ವಿನಿಯೋಗವಾಗುತ್ತದೆ ಎಂಬ ಭರವಸೆ ನಾನು ನಿಮಗೆ ನೀಡುತ್ತೇನೆ. ಈ ತಿಂಗಳು ನಿಮ್ಮ ಕೆಲವು ಮುಖ್ಯವಾದ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಬೇಕಿದೆ. ಈ ಕೆಲಸದಲ್ಲಿ ಈಗಲೇ ತೊಡಗಿಸಿಕೊಳ್ಳಿ. ಈಗಲೇ ಕೆಲಸವನ್ನು ಆರಂಭಿಸಿದರೆ ಮುಂದಿನ 1-2 ತಿಂಗಳಲ್ಲಿ ಎಲ್ಲವೂ ನಿಮ್ಮ ಇಚ್ಛೆಯಂತೆ ಸುಗಮವಾಗಿ ನಡೆಯುತ್ತದೆ. ಆಲಸ್ಯ ಮಾಡಿದರೆ ಮುಂದೆ ನಿಮಗೆ ತೊಂದರೆಯಾಗಬಹುದು ಮಗು. ನಿಜವಾದ ಜ್ಞಾನಿ ಅಥವಾ ಗೌರವಾನ್ವಿತ ವ್ಯಕ್ತಿ ಎಂದಿಗೂ ಸಮಾಜದಲ್ಲಿ ಇನ್ನೊಬ್ಬರನ್ನು ಅನುಮಾನಿಸಲು ಅಥವಾ ತಲೆ ತಗ್ಗಿಸುವಂತೆ ಮಾಡಲು ಪ್ರಯತ್ನಪಡುವುದಿಲ್ಲ. ಜ್ಞಾನ ಎನ್ನುವುದು ಕೇವಲ ಓದು ಅಥವಾ ವ್ಯಾಪಾರಕ್ಕೆ ಸೀಮಿತವಲ್ಲ. ಅದು ದೇವಸ್ಥಾನದ ಆಚರಣೆಗಳು, ಆರತಿ ಅಥವಾ ಚಿಕ್ಕ ವಿಷಯಗಳ ಬಗ್ಗೆಯೂ ಇರಬಹುದು. ನನಗೆ ಎಲ್ಲವೂ ತಿಳಿದಿಲ್ಲ, ತಿಳಿಯುವುದು ಇನ್ನೂ ಸಾಕಷ್ಟು ಇದೆ ಎಂದು ಯಾರು ಭಾವಿಸುತ್ತಾರೆಯೋ ಅವರೇ ನಿಜವಾದ ಜ್ಞಾನಿಗಳು. ಯಾರಾದರೂ ನಿಮ್ಮನ್ನು ನೀಚವಾಗಿ ಕಂಡರೆ ಅಥವಾ ನಿಮಗೆ ಏನೂ ತಿಳಿಯದು ಎಂದು ಟೀಕಿಸಿದರೆ ಅವರು ಜ್ಞಾನಿಗಳಲ್ಲ, ಅಹಂಕಾರಿ ಅಜ್ಞಾನಿಗಳು. ಸಾಯಿ ಸಚ್ಚರಿತೆಯನ್ನು ಓದಿದ ಮೇಲೆಯೂ ಯಾರಾದರೂ ಬೇರೆಯವರನ್ನು ಕೀಳಾಗಿ ಕಂಡರೆ ಅಥವಾ ತಾರತಮ್ಯ ಮಾಡಿದರೆ ಅವರು ಆ ಗ್ರಂಥವನ್ನು ಓದಿಯೂ ಏನನ್ನೂ ಅರ್ಥ ಮಾಡಿಕೊಂಡಿಲ್ಲ ಎಂದರ್ಥ. ಯಾರಾದರೂ ನಿಮ್ಮನ್ನು ಅವಮಾನಿಸುತ್ತಿದ್ದರೆ ಅದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತದೆಯೇ ಹೊರತು ನಿಮ್ಮನ್ನಲ್ಲ. ಅದರ ಬಗ್ಗೆ ಚಿಂತಿಸಬೇಡಿ. ನಿಮಗೆ ನನ್ನ ಬಗ್ಗೆ ಎಷ್ಟು ತಿಳಿದಿದೆಯೋ ಅದು ಅವರ ಇಚ್ಛೆಯಂತೆಯೇ ತಿಳಿದಿದೆ. ನಿಮ್ಮ ಕೆಲವು ವೈಯಕ್ತಿಕ ಅನುಭವಗಳನ್ನು ನೀವು ಯಾರಿಗೂ ಹೇಳದೆ ನಿಮ್ಮಲ್ಲೇ ಇಟ್ಟುಕೊಂಡಿದ್ದೀರಾ. ಅದು ನಿಮ್ಮ ಮತ್ತು ನನ್ನ ನಡುವಿನ ವಿಶೇಷ ಸಂಬಂಧ. ನಾನು ಯಾರಿಗೆ ಯಾವ ರೂಪದಲ್ಲಿ ದರ್ಶನ ನೀಡಬೇಕೆಂದು ಬಯಸುತ್ತೇನೆಯೋ ಆ ರೂಪದಲ್ಲಿ ನಾನು ಕಾಣಿಸಿಕೊಳ್ಳುತ್ತೇನೆ. ಮಗುವಿನ ರೂಪದಲ್ಲಿ, ವೃದ್ಧೆಯ ರೂಪದಲ್ಲಿ ಅಥವಾ ಪೋಷಕರ ರೂಪದಲ್ಲಿ. ಎಲ್ಲರ ಅನುಭವಗಳು ಅವರವರ ಮಟ್ಟಿಗೆ ಸರಿಯಾಗಿರುತ್ತವೆ. ಕಳೆದ 2-4 ದಿನಗಳಿಂದ ನೀವು ಕಾಣುತ್ತಿರುವ ಕನಸುಗಳು ನಿಜವಾಗುತ್ತವೆ. ಕನಸಿನಲ್ಲಿ ಏನಾದರೂ ಕೆಟ್ಟದ್ದನ್ನು ಕಂಡರೆ ತಕ್ಷಣ ನನ್ನಲ್ಲಿ ಪ್ರಾರ್ಥಿಸಿ. ಅಂತಹ ಘಟನೆಗಳು ನಿಮ್ಮ ಸುತ್ತಮುತ್ತ ನಡೆದರೂ ನನ್ನ ಕೃಪೆಯಿಂದ ನಿಮಗೆ ಯಾವುದೇ ಹಾನಿಯಾಗುವುದಿಲ್ಲ.
ಕೇವಲ ಅದರ ಮಾಹಿತಿ ನಿಮಗೆ ತಿಳಿಯುತ್ತದೆ ಅಷ್ಟೇ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆಯು ನನ್ನ ಇಚ್ಛೆಯಂತೆಯೇ ನಡೆಯುತ್ತಿದೆ. ಇದರಲ್ಲಿ ಯಾವುದು ಕುತಂತ್ರವಿಲ್ಲ. ಆದ್ದರಿಂದ ಯಾವುದಕ್ಕೂ ಹೆದರಬೇಡಿ. ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಮಗು. ದೇವಸ್ಥಾನಕ್ಕೆ ನೀನು ಹೋದಾಗ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಪ್ರಪಂಚದ ಚಿಂತೆಗಳು ದೂರವಾಗುತ್ತವೆ. ಪಾಪ ಮಾಡಿದರೂ ಸಹ ದೇವಸ್ಥಾನದಲ್ಲಿ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ಸತ್ಯದೊಂದಿಗೆ ಇರುತ್ತಾರೆ ಅಲ್ಲವೇ? ದೇವಸ್ಥಾನ, ಮಸೀದಿ, ಚರ್ಚ್ ಅಥವಾ ಗುರುದ್ವಾರಗಳಲ್ಲಿ ಎಲ್ಲರೂ ತಮ್ಮ ನಕಾರಾತ್ಮಕತೆಯನ್ನು ಹೊರಗೆ ಬಿಟ್ಟು ಬರುವುದರಿಂದ ಅಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಶಾಂತಿ ಇರುತ್ತದೆ. ಸತ್ಯ ಇರುವ ಕಡೆ ಶಕ್ತಿ ಇರುತ್ತದೆ. ದೇವಸ್ಥಾನದಲ್ಲಿ ಕುಳಿತರೆ ನಿಮ್ಮ ಸಮಸ್ಯೆಗಳು ಮತ್ತು ನೋವುಗಳು ಮೆಲ್ಲನೆ ದೂರವಾಗುತ್ತವೆ. ಮನೆಯಲ್ಲಿ ನಾವು ಪ್ರತಿದಿನ ಸರಿಯಾಗಿ ಪೂಜೆ ಮಾಡದಿರಬಹುದು, ಆದರೆ ದೇವಸ್ಥಾನದಲ್ಲಿ ಪೂಜಾರಿಗಳು ಯಾವುದೇ ರಜಾ ತೆಗೆದುಕೊಳ್ಳದೆ ನಿಯಮಿತವಾಗಿ ಆರತಿ, ಅಲಂಕಾರ ಮತ್ತು ನೈವೇದ್ಯ ಮಾಡುತ್ತಾರೆ. ಈ ಶಿಸ್ತಿನಿಂದ ದೇವಸ್ಥಾನದ ಶಕ್ತಿ ಹೆಚ್ಚಿರುತ್ತದೆ. ಎಲ್ಲಿ ಸೇವೆ ಮತ್ತು ಸತ್ಯ ಇರುತ್ತದೆಯೋ ಅಲ್ಲಿ ನನ್ನ ಅಂಶ ಇರುತ್ತದೆ. ಅದು ಸಣ್ಣ ಗುಡಿಯಾಗಿರಲಿ ಅಥವಾ ಹಳೆಯದಾಗಿರಲಿ. ಈಗ ನಿಮ್ಮ ಗಮನ ಶಿವ, ಹನುಮಂತ, ಕೃಷ್ಣ ಅಥವಾ ಭವಾನಿ ಮಾತೆ ಹೀಗೆ ಬೇರೆ ಬೇರೆ ದೇವತೆಗಳ ಮೇಲೆ ಹೋಗಬಹುದು. ಸಬ್ಕಾ ಮಾಲಿಕ್ ಏಕ್. ಎಲ್ಲರಿಗೂ ಒಬ್ಬನೇ ದೇವರು. ಎಲ್ಲ ಶಕ್ತಿಗಳ ಮೂಲ ಒಂದೇ. ಎಲ್ಲ ಶಕ್ತಿಗಳು ಒಂದೇ ಮೂಲದಿಂದ ಬಂದಿರುವವು. ಯಾವುದೇ ಧರ್ಮ ಅಥವಾ ದೈವಿಕ ಶಕ್ತಿಯ ಬಗ್ಗೆ ದ್ವೇಷ ಬೇಡ. ಎಲ್ಲವನ್ನೂ ಗೌರವಿಸಿ. ಇಂದು ನಿಮ್ಮನ್ನು ಮಾತನಾಡಿಸಲು ಕಾಯುತ್ತಿರುವವರಿಗೆ ನೀವು ಕರೆಯನ್ನು ಮಾಡಿ ಮಾತನಾಡಿ. ಸುಮಾರು 10-20 ನಿಮಿಷ ಮನೆಯನ್ನು ಸ್ವಚ್ಛಗೊಳಿಸಲು ಮತ್ತು 5 ನಿಮಿಷ ಗಿಡಗಳ ಆರೈಕೆಗೆ ಸಮಯವನ್ನು ನೀಡಿ. ಮನೆಯಲ್ಲಿ ಒಬ್ಬರೇ ಕೆಲಸ ಮಾಡುವುದು ಸರಿಯಲ್ಲ. ಎಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಬೇಕು. ಹಣ ಸಂಪಾದನೆ ಮಾಡುವವರು ಮನೆಯ ಕೆಲಸ ಮಾಡಬಾರದು ಎಂಬ ತಪ್ಪು ತಿಳುವಳಿಕೆಯನ್ನು ಮಕ್ಕಳಿಗೂ ನೀಡಬೇಡಿ. ಪ್ರತಿಯೊಬ್ಬರೂ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳಬೇಕು ಮತ್ತು ಕುಟುಂಬವನ್ನು ಅಹಂಕಾರದಿಂದಲ್ಲದೆ ಪ್ರೀತಿಯಿಂದ ನಡೆಸಬೇಕು. ಈ ಮಾತುಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಜೀವನವನ್ನು ನಡೆಸಿ. ನಿಮ್ಮ ಜೀವನ ಸುಖಕರವಾಗಿ, ಸಂತೋಷವಾಗಿ ಇರುತ್ತದೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ, ಶುಭರಾತ್ರಿ.